ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾಗಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮ ಕುಟುಂಬದವರು ಕ್ಷೇಮವಾಗಿದ್ದಾರಾ? ದೇವರು ಎಲ್ಲಾ ವಿಷಯದಲ್ಲೂ ನಿಮ್ಮನ್ನು ಬಲಪಡಿಸಬೇಕೆಂದು, ನೂತನವಾದ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡಬೇಕೆಂದು ಪ್ರತಿದಿನ ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ರಾಜಮಂಡ್ರಿ ಕ್ರೈಸ್ಟ್ ವರ್ಶಿಪ್ ಸೆಂಟರ್ ಅಲ್ಲಿ ಹಾಗೂ ಪ್ರಪಂಚ ವ್ಯಾಪ್ತಿಯಾಗಿ ವಿಸ್ತಾರವಾಗಿರುವಂತಹ ಪ್ರೇಯರ್ ಪಾರ್ಟ್ನರ್ಸ್, ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಹಾಗೂ ಇಂಟರ್ನ್ಯಾಷನಲ್ ಕ್ರಿಶ್ಚಿಯನ್ ಲೀಗ್ ಅಲ್ಲಿರುವ ಪ್ರೇಯರ್ ಪಾರ್ಟ್ನರ್ಸ್ ಎಲ್ಲರೂ ಕೂಡ ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದಾರೆ. ಒಂದು ಬಲವಾದ ಉಜ್ಜೀವನಕ್ಕಾಗಿ ನಾವೆಲ್ಲರೂ ಸೇರಿ ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕಾಗಿ, ಆತನಿಗೋಸ್ಕರವಾಗಿ ಜೀವಿಸುವುದಕ್ಕೆ ದೇವರು ತನ್ನ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ಆತನು ದಯಪಾಲಿಸುತ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಸತ್ಯವೇದದಿಂದ ಒಂದು ವಾಗ್ದಾನ ನಾವು ಓದಿ ನಂತರ ಅದನ್ನು ಧ್ಯಾನಿಸುತ್ತಾ ಇದ್ದೇವೆ. ಈ ದಿನವೆಲ್ಲ ಬೇಕಾದ ಸ್ಫೂರ್ತಿ ಹಾಗೂ ಪ್ರೇರಣೆಯನ್ನು ದೇವರ ವಾಕ್ಯದ ಮೂಲಕವಾಗಿ ಹೊಂದಿಕೊಳ್ಳುತ್ತಿದ್ದೇವೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡ್ತಾ ಇದ್ದೀರಲ್ವಾ? ಸತ್ಯವೇದವನ್ನು ತೆಗೆದು ಯೋಬನ ಪುಸ್ತಕ 42ನೇ ಅಧ್ಯಾಯ 10ನೇ ವಾಕ್ಯ ಓದೋಣ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 42 ಅಂಡ್ ವರ್ಸ್ 10. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟು ಹೆಚ್ಚಿಸಿದನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ವಾಟ್ ಎ ವಂಡರ್ಫುಲ್ ಪ್ರಾಮಿಸ್ ಇಟ್ ಈಸ್. ದೇವರು ಯೋಬನನ್ನು ಮೊದಲು ಆಶೀರ್ವದಿಸಿದ್ದಕ್ಕಿಂತಲೂ 2ರಷ್ಟು ಅಧಿಕವಾಗಿ ದೇವರು ಆಶೀರ್ವದಿಸಿದರು. ಯೋಬನ ಪುಸ್ತಕವು ಬೈಬಲ್ನಲ್ಲಿ ಬಹಳ ಪ್ರಾಮುಖ್ಯವಾದ ಪುಸ್ತಕವಾಗಿ ನಾವು ಭಾವಿಸುತ್ತಿದ್ದೇವೆ. ಭಕ್ತನಾದ ಯೋಬನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದು ಕೆಟ್ಟದನ್ನು ನಿರಾಕರಿಸುತ್ತಾ ದೇವರ ಕೃಪೆಯಲ್ಲಿ ಬೆಳೆದನು. ಆದರೂ ಕೂಡ ಆತನ ಜೀವಿತದಲ್ಲಿ ಕಷ್ಟವು ಬಂದಿತು, ಪ್ರತಿಕೂಲ ವಾತಾವರಣ ಬಂತು, ಬಹಳ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭ ಎದುರಾಯಿತು. ಆತನ ಆಸ್ತಿ ಹೋಯಿತು, ಆತನ ಮಕ್ಕಳು ಸತ್ತು ಹೋದರು, ಕಡೆಯದಾಗಿ ಆತನ ಹೆಂಡತಿ ಕೂಡ ಯೋಬನನ್ನು ನಿಂದಿಸಿದ ಹಾಗೆ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆತನನ್ನು ಸಂತೈಸುವುದಕ್ಕಾಗಿ ಬಂದಂತಹ ಸ್ನೇಹಿತರು ಕೂಡ ಯೋಬನಿಗೆ ಬಾಧೆ ಪಡಿಸಿದರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಈ 42 ಅಧ್ಯಾಯಗಳನ್ನು ಹೊಂದಿರುವಂತಹ ಯೋಬನ ಪುಸ್ತಕದಲ್ಲಿ ಆರಂಭದಲ್ಲಿ ಯೋಬನು ಆಶೀರ್ವಾದವನ್ನು ಅನುಭವಿಸಿದನು. ಆನಂತರ ಆತನ ಜೀವಿತದಲ್ಲಿ ಶ್ರಮೆ ಎದುರಾಯಿತು. ಆ ಶ್ರಮೆಯಿಂದ ಮತ್ತೆ ದೇವರು ಯೋಬನನ್ನು ಬಿಡಿಸಿದರು. 42ನೇ ಅಧ್ಯಾಯ ಅಂದರೆ ಕಡೆಯ ಅಧ್ಯಾಯಕ್ಕೆ ಬರುವಾಗ ದೇವರು ಯೋಬನನ್ನು ಮೊದಲು ಆಶೀರ್ವದಿಸಿದ್ದಕ್ಕಿಂತಲೂ ಇನ್ನೂ ಅತ್ಯಧಿಕವಾಗಿ ಆಶೀರ್ವದಿಸಿದರು. ಕಾರಣ ಏನೆಂದರೆ ಯೋಬನು ದೇವರನ್ನು ಹೃದಯಪೂರ್ವಕವಾಗಿ ಆರಾಧಿಸಿದನು. ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಎಂಬುದಾಗಿ ಆತನು ಆರಂಭದಲ್ಲಿ ಹೇಳುತ್ತಾನೆ. ಅಂತಹ ಅನುಭವ ಎಷ್ಟು ಜನರಲ್ಲಿದೆ? ಸಾಧಾರಣವಾಗಿ ನಮಗೆ ಏನಾದರೂ ಒಳ್ಳೆಯದಾದರೆ ದೇವರಿಗೆ ಸ್ತೋತ್ರ ಮಾಡುತ್ತೇವೆ. ಏನಾದರೂ ವಿಷಾದಕರವಾದಂಥದ್ದಾದರೆ ನಾವು ಬಹಳವಾಗಿ ಕಳವಳ ಪಡುತ್ತೇವೆ. ದೇವರು ನನ್ನನ್ನು ಮರೆತಿದ್ದಾರೇನೋ, ಆತನು ನನ್ನನ್ನು ಕೈಬಿಟ್ಟಿದ್ದಾರೇನೋ, ನಾನಂದರೆ ಆತನಿಗೆ ಇಷ್ಟವಿಲ್ಲವೇನೋ, ಆತನು ತನ್ನ ಕೃಪೆಯನ್ನು ನನ್ನ ಮೇಲೆ ಸುರಿಸುತ್ತಿಲ್ಲವೇನೋ ಎಂಬುದಾಗಿ ಅನೇಕ ವಿಧವಾದ ಅನುಮಾನ ನಮ್ಮ ಹೃದಯದಲ್ಲಿ ಬರುತ್ತದೆ. ಆದರೆ ಭಕ್ತನಾದ ಯೋಬನು ಎಲ್ಲ ಇದ್ದಾಗ ಯಾವ ರೀತಿಯಾಗಿ ಆರಾಧನೆ ಮಾಡಿದ್ನೋ, ಏನು ಇಲ್ಲದಿದ್ದಾಗಲೂ ಕೂಡ ಅದೇ ರೀತಿ ಆರಾಧನೆ ಮಾಡುತ್ತಾನೆ. ದೇವರನ್ನು ಆರಾಧಿಸುವುದಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ ನಮ್ಮಲ್ಲಿ ಇರಬೇಕಾದ ಆಲೋಚನೆ ಏನೆಂದರೆ ದೇವರು ಏನಾಗಿದ್ದಾರೋ ಅದನ್ನು ಗುರುತಿಸಿ ದೇವರನ್ನು ಮಹಿಮೆಪಡಿಸುವಂಥದ್ದು ಕ್ರೈಸ್ತತ್ವದಲ್ಲಿ ಬಹಳ ಪ್ರಾಮುಖ್ಯವಾದ ಅನುಭವ. ವಿ ಮಸ್ಟ್ ವರ್ಷಿಪ್ ಗಾಡ್ ಫಾರ್ ಹೂ ಈಸ್. ಆತನು ಏನಾಗಿದ್ದಾನೋ, ಆತನು ಯಾರಾಗಿದ್ದಾನೋ ಆ ಉನ್ನತವಾದ ಲಕ್ಷಣವನ್ನು ನಾವು ಕೀರ್ತಿಸುತ್ತಾ ಮಹೋನ್ನತವಾದ ದೇವರ ನಾಮವನ್ನು ಆರಾಧಿಸುವವರಾಗಿ ನಾವಿರಬೇಕು. ಕಷ್ಟಕರವಾದ ವಿಪತ್ಕರವಾದ ಪರಿಸ್ಥಿತಿ ಬಂದಾಗಲೂ ಕೂಡ ನಾವು ದೇವರನ್ನು ಆರಾಧಿಸುವಂಥದ್ದನ್ನು ನಿಲ್ಲಿಸಬಾರದು. ಕರ್ತನನ್ನು ಘನಪಡಿಸಬೇಕು, ಮಹಿಮೆಪಡಿಸಬೇಕು. ಅಂತಹ ಪರಿಸ್ಥಿತಿಯಲ್ಲಿ ಯೋಬನು ಪ್ರಯಾಣ ಮಾಡಿ ಬಂದ ನಂತರವಾಗಿ ದೇವರು ಮತ್ತೆ ಯೋಬನನ್ನು ಆಶೀರ್ವದಿಸುತ್ತಾರೆ, ಕನಿಕರಿಸುತ್ತಾರೆ. ಕರ್ತನಲ್ಲಿ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಒಂದು ವೇಳೆ ನಿಮ್ಮ ಜೀವಿತದಲ್ಲೂ ಕೂಡ ಯೋಬನು ಎಂಥ ಪ್ರತಿಕೂಲವಾದ ಪರಿಸ್ಥಿತಿಯಲ್ಲಿ ಹೋದನೋ, ಬಹುಶಃ ಅಂತಹ ಸಂದರ್ಭಗಳು ಕೆಲವು ಸಾರಿ ನಿನ್ನ ಜೀವಿತದಲ್ಲೂ ಕೂಡ ಬರಬಹುದು. ಅಂತಹ ಸಮಯದಲ್ಲಿ ನೀನು ಯಥಾರ್ಥವಾಗಿ ಪ್ರಾರ್ಥಿಸಬೇಕು, ದೇವರನ್ನು ದೃಷ್ಟಿಸಬೇಕು. ಯಾವುದೇ ಪರಿಸ್ಥಿತಿ ಬಂದಾಗಲೂ ಕೂಡ ದೇವರು ಆ ಪರಿಸ್ಥಿತಿಯನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಳ್ಳುವ ಆತನು ಎಂಬುದಾಗಿ ನಂಬಿ ಆತನನ್ನು ಸ್ತುತಿಸುವುದಾದರೆ, ಘನಪಡಿಸುವುದಾದರೆ ನಿನ್ನ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ, ಆಶ್ಚರ್ಯ ಕಾರ್ಯವನ್ನು ನೋಡುತ್ತೀಯ. ಮೊದಲು ದೇವರು ಆಶೀರ್ವದಿಸಿದ್ದಕ್ಕಿಂತ ಅತ್ಯಧಿಕವಾಗಿ ಆಶೀರ್ವದಿಸುವುದಕ್ಕೆ ದೇವರು ಸಾಮರ್ಥ್ಯವುಳ್ಳವನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಪ್ರತಿಕೂಲ ವಾತಾವರಣ ಇದೆ ಎಂಬುದಾಗಿ ಕುಗ್ಗಿ ಹೋಗುತ್ತಾ ಇದೆಯೇನೋ, ಬಟ್ ಐ ಆಮ್ ಟೆಲ್ಲಿಂಗ್ ಯು ದಟ್ಸ್ ಎ ಸೀಸನ್. ಅದು ಒಂದು ಸೀಸನ್ ಮಾತ್ರವೇ. ದೇವರು ನಿನ್ನನ್ನು ಇನ್ನೂ ಹೆಚ್ಚಾದ ಆಶೀರ್ವಾದದ ಪರಿಸ್ಥಿತಿಯಲ್ಲಿ ಆತನು ನಡೆಸುವವನಾಗಿದ್ದಾನೆ. ನಂಬಿದವರು ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಒಂದು ವೇಳೆ ಇಲ್ಲಿಯ ತನಕ ಕಷ್ಟ, ಸಂಕಟ, ಇಕ್ಕಟ್ಟಾದಂಥ ಪರಿಸ್ಥಿತಿ ನಿನ್ನ ಜೀವಿತದಲ್ಲಿ ಇದೆಯೇನೋ,
ಕರ್ತನು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಇನ್ನು ಅತ್ಯಧಿಕವಾಗಿ ನಿನ್ನನ್ನು ಆಶೀರ್ವದಿಸುವುದಕ್ಕೆ ದೇವರು ಸಾಮರ್ಥ್ಯವುಳ್ಳವನು. ಸತ್ಯವೇದದ ಚರಿತ್ರೆಯಲ್ಲಾಗಲಿ ಆ ನಂತರದ ಕಾಲದಲ್ಲೂ ಕೂಡ ಅನೇಕ ದೇವ ಮಕ್ಕಳು ಕರ್ತನನ್ನು ಬಿಗಿಯಾಗಿ ಹಿಡಿದುಕೊಂಡದ್ದರಿಂದ, ದೇವರನ್ನು ಹೃದಯಪೂರ್ವಕವಾಗಿ ಆರಾಧಿಸಿದ್ದರಿಂದ ವಿಶೇಷವಾದ ಆಶೀರ್ವಾದಗಳನ್ನು ಅವರ ಜೀವಿತದಲ್ಲಿ ಕಂಡರು. ಒಂದು ವೇಳೆ ಇಲ್ಲಿಯ ತನಕ ಕುಗ್ಗಿ ಹೋಗಿದೆಯಾ? ಅನಾರೋಗ್ಯದ ಪರಿಸ್ಥಿತಿ ನಿಮಿತ್ತವಾಗಿ ಅಳುತ್ತಾ ಇದ್ದೀಯಾ? ಆರ್ಥಿಕವಾಗಿ ಬಹಳ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಇದ್ದೇನೆ ವೆಸ್ಲಿಯವರೇ, ಎಲ್ಲಿ ಹೋಗಬೇಕು, ಏನು ಮಾಡಬೇಕೆಂಬುದಾಗಿ ಅರ್ಥವಾಗುತ್ತಿಲ್ಲ. ಯಾವ ದಾರಿ ಕಾಣದೇ ಇರುವಂತಹ ಪರಿಸ್ಥಿತಿ ನಿನ್ನ ಜೀವಿತದಲ್ಲಿದೆಯಾ? ಸ್ಟಾರ್ಟ್ ಪ್ರೈಸಿಂಗ್ ಗಾಡ್ ಟುಡೇ. ಈ ದಿನ ದೇವರನ್ನು ಆರಾಧಿಸು, ಆತನನ್ನು ದೃಷ್ಟಿಸು. ಪ್ರತಿಕೂಲ ವಾತಾವರಣವನ್ನು ಅನುಕೂಲವಾಗಿ ಮಾರ್ಪಡಿಸಿ, ಇದಕ್ಕೂ ಮುನ್ನ ನಿನಗೆ ಇದ್ದಂತ ಆಶೀರ್ವಾದಕ್ಕಿಂತ ಅತ್ಯಧಿಕವಾಗಿ ದೇವರು ನಿನ್ನನ್ನು ಆಶೀರ್ವದಿಸುವುದಕ್ಕೆ ಸಾಮರ್ಥ್ಯವುಳ್ಳವನು. ಪ್ರೈಸ್ ದ ಲಾರ್ಡ್. ಕಣ್ಣು ಮುಚ್ಚಿರಿ, ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಆ ದಿನ ಯೋಬನನ್ನು ನೆನಪಿಸಿಕೊಂಡಂತಹ ದೇವರು, ಆಶೀರ್ವದಿಸಿದಂತಹ ದೇವರು, ಈ ದಿನವೂ ಕೂಡ ನಮ್ಮ ಮಧ್ಯದಲ್ಲಿ ಸಜೀವವುಳ್ಳವನಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ವಂದನೆಯನ್ನು ಹೇಳುತ್ತೇವೆ. ನಮ್ಮ ಪ್ರಿಯರನ್ನು ಬಲಪಡಿಸಿರಿ. ಈ ದಿನ ಯಾರೆಲ್ಲ ಈ ವಾಗ್ದಾನವನ್ನು ಕ್ಲೈಮ್ ಮಾಡಿಕೊಳ್ಳುತ್ತಾರೋ ಅವರ ಜೀವಿತದಲ್ಲಿ ನೀವೇ ಅದ್ಭುತವನ್ನು ಮಾಡಿರಿ. ಅವರು ಏನನ್ನು ಕಳೆದುಕೊಂಡಿದ್ದಾರೋ ಯೇಸು ಕ್ರಿಸ್ತನ ನಾಮದಲ್ಲಿ ಪುನಃ ಅವರಿಗೆ ಒದಗಿಸಲ್ಪಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ದೇವ, ಕನಿಕರಿಸಿ ನಡೆಸಿರಿ. ಸ್ತುತಿ, ಘನ, ಮಾನ, ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.